ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 64:1. ಕೀರ್ತನೆಗಳು 64:1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂದರೆ ದುಷ್ಟರಿಗೆ ಪ್ರತಿದಂಡನೆ. ದೇವರಿಂದ ಆದುಕೊಂಡವರಿಗಾಗಲಿ ಅಥವಾ ಇತರರಿಗೆ ಆಗಲಿ ನಾನಾ ರೀತಿ ದಗ, ಮೋಸ, ಅನ್ಯಾಯ ಮಾಡೋರಿಗೆ ಅವರಿಗೆ ಕೂಡ ಸರಿಯಾದ ಶಿಕ್ಷೆ ಬಂದೇ ಬರುತ್ತದೆ. ಅನ್ಯಾಯದಲ್ಲಿ ಗಳಿಸಿದ ಆಸ್ತಿ ಕೂಡ ಸರ್ವ ನಾಶವಾಗಿ ಹೋಗ್ತದೆ. ಅದೇ ಪಾಪವು ಕೂಡ ಅವರ ಮಕ್ಕಳ ಮೇಲೆ ಬಂದೇ ಬರ್ತದೆ. ದೇವರಿಂದ ಆಯ್ಕೆಯಾಗದವರಿಗೆ, ದೇವರ ದರ್ಶನವಾಗದವರಿಗೆ ಖಂಡಿತವಾಗಿ ಇದರ ವಿಷಯಗಳು ಗೊತ್ತಿಲ್ಲ. ಯಾಕಪ್ಪ ಅಷ್ಟು ಗಳಿಸಿದ ಹಾಗಾಯಿತು ಹೀಗಾಯಿತು, ಅವರ ಮಕ್ಕಳು ಹಾಳು ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಅದು ಅನ್ಯಾಯದಲ್ಲಿ ಸಂಪಾದನೆ ಮಾಡಿದಂಥ ಆಸ್ತಿ. ರಾಜಕಾರಣಿಗಳು ನಾನಾ ಥರದ ದಗ, ಮೋಸ, ಗ್ರಾಮ ಪಂಚಾಯತಿಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟಗಳಲ್ಲಿ ಅನ್ಯಾಯದಿಂದ ಮಾಡಿದಂಥ ಆಸ್ತಿ ಪಾಸ್ತಿ, ಪ್ರಜೆಗಳ ಉದ್ಧಾರ ಒಳ್ಳೆದವರ ಸ್ವಂತಕ್ಕಾಗಿ ಮಾಡಿಕೊಳ್ಳುವಂಥದ್ದು, ಬಡ್ಡಿಗೆ ಹಣ ಕೊಡುವಂಥದ್ದು, ಕೆಲಸ ಮಾಡಿಸಿಕೊಂಡು ಸರಿಯಾಗಿ ಸಂಬಳ ಕೊಡದಿರುವಂಥದ್ದು, ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು, ಇವತ್ತು ಸರ್ಕಾರದ ಒಂದು ಅಧಿಕಾರದಲ್ಲಿ ಕೂಡ ನಾನಾ ರೀತಿ ಕೊಳ್ಳೆ ಹೊಡೆಯುವಂಥದ್ದು, ಕಳ್ಳ ಬಿಲ್ಲುಗಳನ್ನು ಮಾಡಿಕೊಳ್ಳುವಂಥದ್ದು. ಇವತ್ತು ಎಂತೆಂಥೋ ಕೋಟಿ ಒತ್ತಗಳನ್ನ ಮಾಡ್ಕೊಳ್ಬೋದು. ಲಾಸ್ಟಿಗೆ ಒಂದಲ್ಲ ಒಂದು ದಿವಸ ಸರ್ವನಾಶ, ದೊಡ್ಡೊಂದು ಸುನಾಮಿ ಬರ್ಬೋದು, ಚಂಡಮಾರುತ ಬರ್ಬೋದು, ಬಿರುಗಾಳಿ ಬರ್ಬೋದು, ಬೆಟ್ಟ ಗುಡ್ಡಗಳು ಕಸಿಯಬಹುದು. ಎಲ್ಲೆಲ್ಲಿಯೋ ಯಾತ್ರೆಗಳಿಗೆ ಅಂತೇಳಿ ಹೋಗಿ ಅಲ್ಲಿ ಅಪಘಾತಗಳಾಗುವಂಥದ್ದು, ಅಲ್ಲಿ ಸಾವಾಗುವಂಥದ್ದು, ಅಲ್ಲಿಂದ ಹೆಣ ಬರುವಂಥದ್ದು, ಬೆಂಕಿ ಸುಟ್ಟು ಹೋಗುವಂಥದ್ದು, ಹಾವುಗಳ ಕೈಯಿಂದ ಸಾಯುವಂಥದ್ದು, ದೊಡ್ಡ ಕಾಯಿಲೆಗಳು ಬರುವಂಥದ್ದು, ಗುಣವಾಗದ ಕಾಯಿಲೆಗಳು, ಶತ್ರುಗಳ ಕೈಗೆ ಸಿಕ್ಕಿ ಹಾಕೊಳ್ಳುವಂಥದ್ದು. ಇದು ಎಲ್ಲ ದುಷ್ಟರ ಕೆಲಸವಾಗಿದೆ, ದುಷ್ಟರಿಗೆ ಬರುವ ಒಂದು ದಂಡನೆಯಾಗಿದೆ. ದೇವರ ಸ್ತೋತ್ರ. ಆದರೆ ದೇವರ ದರ್ಶನ ಆಗದವರಿಗೆ ಗೊತ್ತಿಲ್ಲ. ಎಷ್ಟೇ ಪೂಜೆ ಪುಸ್ಕಾರ ಮಾಡಿದ್ರು, ಎಷ್ಟೇ ಬಂಗಾರ ಕೊಟ್ಟರು, ಎಂಥ ಕಿರೀಟ ಕೊಟ್ಟರು ಕೂಡ, ಎಷ್ಟೇ ಬೆಳ್ಳಿ ಕೊಟ್ಟರು, ಎಷ್ಟೇ ದುಡ್ಡು ಹಾಕಿದ್ರು, ಯಾವ ಪೂಜೆ ಮಾಡಿಸಿದ್ರು, ಎಲ್ಲೆಲ್ಲಿಯೋ ಹುಡುಕಿಕೊಂಡು ಹೋದರೂ ಒಂದು ನಡೆಯೋದಿಲ್ಲ. ದೇವರಿಗೆ ಯಾವುದು ಬೇಕಾಗಿಲ್ಲ. ತಪ್ಪು, ನ್ಯಾಯವೇ. ದೇವರು ಲಂಚಕೋರನು ಅಲ್ಲ. ದೇವರು ಅತಿ ಪರಿಶುದ್ಧನಾಗಿದ್ದಾನೆ. ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು. ಆದ್ದರಿಂದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಎಲ್ಲ ಕಳ್ಳರ ಪಾಲಾಗುವುದು. ನೋಡಿ, ಇವತ್ತು ದೊಡ್ಡ ಎಷ್ಟೆಷ್ಟೋ ಕೋಟಿ ದೇವಸ್ಥಾನಗಳನ್ನ ಕಟ್ತಾರೆ. ಅಲ್ಲಿ ಕೊಟ್ಟು ಎಷ್ಟೆಷ್ಟು ಕೋಟಿ ಕಡೆಗೆ ಅಲ್ಲಿದ್ದ ಬಂಗಾರದ ಇಟ್ಟಿಗೆಗಳನ್ನು ಕೊಡ್ತಾರೆ. ಎಷ್ಟೋ ಕೋಟಿ ಹೋಗಿ ಸಲ್ಲುತ್ತದೆ. ಅಲ್ಲಿ ಅದನ್ನು ಈಗ ಪ್ರತಿಯೊಂದು ಕಡೆಗೆ ನಾವು ಕೇಳ್ತಾ ಇದ್ದೀವಿ. ಕಳ್ಳ ಕಾಕರು ಅಲ್ಲಿ ಅದನ್ನು ಅಧಿಕಾರ ನಡೆಸುವವರು, ಕೆಲಸ ಮಾಡುವವರೇ ಏನು ಮಾಡ್ತಾರೆ? ಎಲ್ಲ ಕದ್ದು ಲಕ್ಷ ಕೋಟಿ ಸಂಪಾದನೆ. ಆಗ ಇವರು ಇಲ್ಲಿ ತಗೊಂಡೋಗಿ ಅಲ್ಲಿ ಅರ್ಪಿಸಿದ್ದು ಕೊಟ್ಟಿದ್ದು ಯಾಕೆ ಕಳ್ಳರು ಕದಿಬೇಕು? ಇಲ್ಲಿ ಇವರು ಮಾಡಿದ್ದು ಅನ್ಯಾಯದಲ್ಲಿ ಆ ಸಂಪಾದನೆ. ಒಳ್ಳೆ ರೀತಿಯಲ್ಲಿ ಸಂಪಾದನೆ ಆದರೆ ಇಲ್ಲಿಂದ ಎಷ್ಟೋ ಕಿಲೋಮೀಟ್ರು ಫ್ಲೈಟ್ಗಳಲ್ಲಿ, ಟ್ರೈನ್ಗಳಲ್ಲಿ ಎಷ್ಟೋ ದಿವಸ ಪ್ರಯಾಣ ಮಾಡಿ ಹೋಗಿ ಅದಕ್ಕೆ ಬರುವ ಖರ್ಚುಗಳು ಎಷ್ಟು, 1-2 ರೂಪಾಯಿಗಳ ಅಥವಾ ಬೆಳ್ಳಿಯ ಇಟ್ಟಿಗೆಗಳನ್ನು ಕೊಡುವಂಥದ್ದು, ಬಂಗಾರದ ಇಟ್ಟಿಗೆಗಳನ್ನು ಕೊಡುವಂಥದ್ದು, ಅಲ್ಲಿ ಎಷ್ಟು ಲಕ್ಷ ಹಾಕಿ ಬರುವಂಥದ್ದು ಬೇಕಾ? ದೇವರು ಏನು ಹೇಳಿದ್ದಾರೆ? ಮನುಷ್ಯನು ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತೇಳಿ. ದೇವರಿಗೆ ನಿಜವಾಗಿ ಬಂಗಾರ ಬೇಕಾ? ಬೆಳ್ಳಿ ಬೇಕಾ? ಹುಡುಕಿಕೊಂಡು ಹೋಗ್ಬೇಕಾ? ದುಡ್ಡು ಬೇಕಾ? ಯಾವುದೂ ಬೇಡ. ದೇವರು ಹೇಳಿದ್ದೇನು? ಇಂತಿಂಥ ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಹಳ ಕಡು ಬಡತನದಲ್ಲಿ ಇರುವವರಿಗೆ, ಕಷ್ಟ ಸಂಕಟ ದುಃಖದಲ್ಲಿ ಇರೋರಿಗೆ ಮದುವೆ ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ, ವಿದ್ಯಾಭ್ಯಾಸಕ್ಕೆ, ಕಾಯಿಲೆ ಕಸಗಳಿಗೆ ಸಹಾಯ ಮಾಡ್ರಪ್ಪ ಅಂತ ಒಳ್ಳೆ ರೀತಿಯಲ್ಲಿ ಜೀವಿಸೋರಿಗೆ ಮಾತ್ರ. ಹಾಗೆ ಮಾಡಿದರೆ ಅದು ನನಗೆ ಮಾಡಿದ ಹಾಗೆ ಆಗ್ತದೆ, ನಾನು
ಕೈಲಾಸದಿಂದ ಅಂದರೆ ಪರಲೋಕದಿಂದ ಅದರ 2ರಷ್ಟನ್ನು ನಿಮ್ಮ ಮಡಿಲಿಗೆ ಸುರಿದು ಕೊಡ್ತೀನೋ ಪರೀಕ್ಷಿಸಿ ನೋಡಿ, ನಿಮ್ಮ ಮಕ್ಕಳನ್ನು ಕೂಡ ನಾನು ಆಶೀರ್ವಾದಿಸ್ತೇನೆ ಅಂತ ದೇವರು ಹೇಳಿದಂಥ ಮಾತಾಗಿದೆ. ಅದು ಬಿಟ್ಟು ಇವತ್ತು ಇವರು ಏನು ಮಾಡ್ತಾರೆ, ಹೋಗಿ ನಾನಾ ರೀತಿಯಲ್ಲಿ ಈ ರೀತಿ ಹೋಗಿ ಹಣವನ್ನು ವ್ಯಯ ಮಾಡಿ ಬರ್ತಾರೆ. ಯಾಕೆಂದರೆ ಅದು ನಿಜವಾಗಿ ಕಷ್ಟಪಟ್ಟ ದುಡ್ಡು ಅಲ್ಲ. ಅನ್ಯಾಯದಲ್ಲಿ ದಗ, ಮೋಸ, ಬಡ್ಡಿ, ಲಂಚಗಳು, ಸರಕಾರಕ್ಕೆ, ಮನುಷ್ಯರಿಗೆ ಎಲ್ಲ ಅನ್ಯಾಯ ಮಾಡಿ ಕೊಳ್ಳೆ ಹೊಡೆದಂಥ ದುಡ್ಡುಗಳು. ಅದು ನೋಡಿ ಅಲ್ಲಿ ನೀರು ಪಾಲಾಗುವಂಥದ್ದು. ನಮ್ಮ ಹಿರಿಯರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ನೀರಿನಲ್ಲಿ ಹೋಮ ಹಾಕಿದ ಹಾಗೆ. ನೀರಿನಲ್ಲಿ ಹೋಮ ಹಾಕಕ್ಕಾಗ್ತದ? ಅದು ಏನಾದರೂ ಪ್ರಯೋಜನ ಬರ್ತದ? ಯಾವುದೇ ಪ್ರಯೋಜನ ಬರುವುದಿಲ್ಲ. ಆದ್ದರಿಂದ ಅಂಥವರಾಗಿದ್ದಾರೆ ದುಷ್ಟರು. ಇದು ದೇವರ ದರ್ಶನ ಆಗದವರಿಗೆ ಗೊತ್ತಿಲ್ಲ. ಒಂದು ಸಮಯದಲ್ಲಿ ನನಗೆ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನು ದುಡ್ಡಿನಲ್ಲಿ ಬಹಳ ಅನ್ಯಾಯ, ದಗ, ಮೋಸ, ಇತರರಿಗೆ ಒಂದು ನಿಗಮದಲ್ಲಿ ನಾನು ತಾತ್ಕಾಲಿಕವಾಗಿ ಸೇವೆ ಮಾಡುವಾಗ ಈ ಒಂದು ವಿಚಾರಗಳು ನನ್ನಲ್ಲಿ ಕೂಡ ನಡೆದು ಹೋಗಿವೆ. ಹಾಗೆ ಕಡೆಗೆ ಬಹಳ ಕಷ್ಟ, ಸಂಕಟ, ದುಃಖಗಳು ಬಂದು ಹೋಯಿತು. ಆಮೇಲೆ ದೇವರ ದರ್ಶನವಾಯಿತು. ಆಮೇಲೆ ದಿವಸ ದಿವಸ ದೇವರ ವಾಕ್ಯದ ಮೂಲಕ ನನಗೆ ಅರಿವಾಗುವಂತೆ ದೇವರು ತಿಳಿಸ್ತಾ ಬಂದರು. ಅದುವೇ ಇವತ್ತು ಸಾಕ್ಷಿ ನುಡಿಯುವಂಥದ್ದು. ಹಾಗೆ ಅಂಥ ದುಷ್ಟರಿಗೆ ಸರಿಯಾದ ಶಿಕ್ಷೆ ಬಂದೇ ಬರುತ್ತದೆ ಎಂಬುದಾಗಿ ಇದು ಕೂಡ ಇವತ್ತು ಕೂಡ ನಾವು ಕಾಣಬಹುದು. ಅನೇಕ ರಾಜಕಾರಣಿಗಳು ಏನೇನೋ ಸಂಪಾದನೆ ಮಾಡ್ತಾರೆ, ಏನೇನೋ ಆಗ್ತದೆ, ಕಡೆಗೆ ಅವರ ಪರಿಸ್ಥಿತಿ ಏನಾಗ್ತದೆ ಅಂತ. ಅದುವೇ ನೋಡಿ, ಶಾಂತಿ ಸಮಾಧಾನದಲ್ಲಿ ಕೆಲಸ ಮಾಡಿಕೊಂಡು ಇರೋದನ್ನು ತಿಂದುಕೊಂಡು ತೃಪ್ತಿಯಾಗಿ ಒಳ್ಳೆ ಪ್ರೀತಿಯಲ್ಲಿ ಹೋದಾಗ ಅವರು ರಾತ್ರಿ ಒಳ್ಳೆ ನಿದ್ದೆಯನ್ನು ಕೂಡ ಮಾಡ್ತಾರೆ. ಯಾವುದೇ ಭಯವಿಲ್ಲ. ಬೆಳಿಗ್ಗೆ ಬೇಗ ಹೇಳೋಕ್ಕೂ ಕೂಡ ಆಗೋದಿಲ್ಲ. ನಿದ್ದೆ. ಅದೇ ಈ ಕೋಟಿಗಟ್ಟಲೆ ಸಂಪಾದನೆ ಮಾಡಿದವರಿಗೆ ಏನಾಗ್ತದೆ, ಎಲ್ಲಿ ಬರ್ತಾರೋ ರೌಡಿಗಳು, ನಾಳೆ ಎಲ್ಲಿ ಕೊಂದು ಹಾಕ್ತಾರೋ, ಏನು ಮಾಡ್ತಾರೋ, ಅಥವಾ ಇವರು ಯಾರು ಆದಾಯ ತೆರಿಗೆಯವರು, CBIಗಳು, EDಗಳು, ಯಾವಾಗ IT ದಾಳಿ ಯಾವಾಗ ಆಗ್ತದೋ, ಏನಾಗ್ತದೋ ಅಂತ ಹೇಳುವಂಥ ಒಂದು ಭಯ ಅವರಲ್ಲಿ ಇದ್ದೇ ಇರುತ್ತದೆ. ಕೊನೆಗೆ ಒಂದು ದಿವಸ ನಾನಾ ರೀತಿಯಲ್ಲಿ ಹೋಗಿ ಜೈಲು ಸೇರಿಕೊಂಡು ಜಾಮೀನಲ್ಲಿ ಕೂಡ ಹೊರಗಡೆ ಬರುವಂಥ ಪರಿಸ್ಥಿತಿ, ಕೇಸು ಹಾಕೊಳ್ಳುವಂಥದ್ದು. ಇವತ್ತು ಕೂಡ ಹಾಗೆ ಮಾಡಿ ಅನ್ಯಾಯ ಮಾಡಿ ಜೈಲಲ್ಲಿ ಕುಳಿತು ಇರೋರು ಕೂಡ ಬಹಳ ಇದೆ. ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಓಡಿ ಹೋಗಿ ಅಲ್ಲಿ ಅಡಗಿಕೊಳ್ಳುವಂಥದ್ದು. ಇದೆಲ್ಲ ದುಷ್ಟರಿಗಾಗುವ ಪ್ರತಿದಂಡನೆ. ದೇವರ ನಮಗೆ ಸ್ತೋತ್ರವಾಗಲಿ. ದೊಡ್ಡ ಕಾರ್ಯಗಳು ಹಿಡಿದು ಇವತ್ತು ಕಡೆಗೆ ಅದು ಗುಣವಾಗದೇ ಇರುವಂಥದ್ದು, ಅದಕ್ಕೆ ಎಷ್ಟೋ ಲಕ್ಷಗಳು ವೆಚ್ಚ, ಇದೆಲ್ಲ ದೇವರ ಕೋಪಕ್ಕೆ ಗುರಿಯಾಗುವಂಥದ್ದು. ಹಾಗೆ ಅಂಥವರಿಗೆ ಹಾಗೆ ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಮತ್ತೊಂದು ಸಲ ದಾವೀದರಸರ ಮೂಲಕ ದೇವರು ಇದನ್ನು ಬರೆಸಿದ್ದಾರೆ. ಈಗ ಅದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 64:1 ದೇವರೇ, ನನ್ನ ಆತ್ಮ ಸ್ವರವನ್ನು ಕೇಳಿ ಶತ್ರು ಭಯದಿಂದ ನನ್ನ ಜೀವವನ್ನು ರಕ್ಷಿಸು. ಆರ್ತ ಸ್ವರವನ್ನು, ದೇವರೇ ಇಂಥವರಿಂದ ನಮಗೆ ತೊಂದರೆ ಇದೆ, ಬಹಳ ಕಷ್ಟ, ಸಂಕಟ, ದುಃಖ ಇದೆಪ್ಪ, ಆದ್ದರಿಂದ ನನ್ನ ಮಾತನ್ನು ಕೇಳಿ ಇಂಥ ಶತ್ರುಗಳ ಕೈಯಿಂದ ನನ್ನನ್ನು ನೀನು ರಕ್ಷಿಸು ಅಂತೇಳಿ. ಆಗ ಇಂಥವರ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಖಂಡಿತವಾಗಿಯೂ ಅಲ್ಲಿ ಏನಾಗ್ತದೆ, ನಮ್ಮನ್ನು ಇಂಥ ಒಂದು ದುಷ್ಟರು, ಅನೀತಿವಂತರಲ್ಲಿ ಉದ್ಧಾರ ಆಗಲಿಕ್ಕೆ ಬಿಡುವುದೇ ಇಲ್ಲ, ಒಳ್ಳೆಯದಾಗಲಿಕ್ಕೆ ಬಿಡುವುದೇ ಇಲ್ಲ. ಯಾವುದೇ ಕಾರಣಕ್ಕಾದರೂ ಅವನ್ನ ಓಡಿಸ್ಬೇಕು, ನನ್ನ ಕೂಲಿಗಳನ್ನಾಗಿ ಮಾಡಬೇಕು, ಆ ಜಾಗ, ಮನೆ, ಆಸ್ತಿ ಪಾಸ್ತಿ ನನ್ನದಾಗಬೇಕು ಅಂತ ಕೂಡ ಹೊಂಚಿ ಹಾಕ್ಕೊಂಡು ನಾನಾ ರೀತಿಯಲ್ಲಿ ಇತರ ಕಂಪನಿಗಳಿಗೆ ಕೊಟ್ಟು ಅಲ್ಲಿಂದ ಕೋಟಿ ಕಮಿಷನ್ ಹೊಡೆಯೋರು ಕೂಡ ಇದ್ದಾರೆ. ಅಂಥದ್ದನ್ನ ಆಗಂಥ ಸಮಯದಲ್ಲಿ ನೋಡಿಕೊಂಡು ನಾವು ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ನಾವು ಮೊರೆ ಇಟ್ಟರೆ ಖಂಡಿತವಾಗಿ ದೇವರು ರಕ್ಷಿಸ್ತಾರೆ. ಯಾವುದೇ ಆ ದೇವರು ಈ ದೇವರು, ಅದಕ್ಕೆ ನಾನಾ ರೀತಿ ಪ್ರಾಣಿ ಬಲಿ, ಪಕ್ಷಿ ಬಲಿ, ಪೂಜೆ ಪುಸ್ಕರ, ಬಾಯಿ ಬರದ ಮೂಗ ಬೊಂಬೆಗಳಿಗೆ, ಜೀವ ಇಲ್ಲದ ಮೂಗ ಬೊಂಬೆಗಳಿಗೆ ನಾವು ಕೈ ಮುಗಿದ್ರು ಮಾಡಿದ್ರು ಅದಕ್ಕೆ ಮೊರೆ ಇಟ್ಟರು ಪ್ರಯೋಜನ ಇಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಅವರಿಗೆ ಮೊರೆ ಇಟ್ಟಾಗ ಮಾತ್ರ ಖಂಡಿತವಾಗಿ ನಮಗೆ ಶತ್ರುಗಳಿಂದ ದೇವರು ನಮ್ಮನ್ನು ರಕ್ಷಿಸ್ತಾರೆ. ಶತ್ರುಗಳಿಂದ ರಕ್ಷಣೆ ಇದೆ, ಜೀವವನ್ನು ಕೂಡ ರಕ್ಷಿಸ್ತಾರೆ. ಅದಕ್ಕಾಗಿ ನಾವು ಅಂಥ ಸಮಯದಲ್ಲಿ ಪ್ರಾರ್ಥಿಸಬೇಕು. 2ನೇ ವಚನ 64:2 ದುಷ್ಟರ ಒಳಸಂಚು ಕೆಡುಕರ ದೊಂಬಿಗೂ ಸಿಕ್ಕದಂತೆ ನನ್ನನ್ನು ತಪ್ಪಿಸಿ ಭದ್ರಪಡಿಸಿ. ನೋಡಿ, ದುಷ್ಟರ ಒಳಸಂಚಿಗೂ ಆಮೇಲೆ ದೊಂಬಿಗೂ ಯಾವುದೇ ಕಾರಣಕ್ಕೂ ಅವರ ಕುಯುಕ್ತಿ ಬುದ್ಧಿ ನನ್ನಲ್ಲಿ ನೆರವೇರಬಾರದು. ಅವರ ದೊಂಬಿಗೂ ಅವರ ಹೊಡೆದಾಟ ನಾನು ಏನು ಮಾಡ್ತಾರಾ ಅಂತೇಳಿ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ, ಅದು ಅವರಿಂದ ನನ್ನನ್ನು ತಪ್ಪಿಸಪ್ಪ ಅಂತ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ ಹಾಗೆ ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆಯೋರು,
ಅನ್ಯಾಯ, ದಗ, ಮೋಸ ಮಾಡುವವರಿಂದ ರಕ್ಷಣೆಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ಒಂದು ರಕ್ಷಣೆ ಇಲ್ಲದೆ ನಾವು ಕೂಡ ಅಂಥವ್ರ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಪ್ರತಿ ಒಂದಕ್ಕೂ ದೇವರೇ ಕಾರಣ. ಸಿಕ್ಕದಂತೆ ನನ್ನನ್ನು ತಪ್ಪಿಸಿ ಭದ್ರಪಡಿಸು, ಅವರ ಕೈಗೆ ಸಿಕ್ಕದಂತೆ, ಅವರ ನೋಟಕ್ಕೆ ಸಿಕ್ಕದಂತೆ ನನ್ನನ್ನು ಭದ್ರಪಡಿಸು. ಹೀಗೆ ನನಗೂ ಕೂಡ ಒಂದು ಸಮಯದಲ್ಲಿ ಹೀಗೆ ಬಂದಾಗ ದೇವರು ನನ್ನ ತಾಯಿಯನ್ನು ಕರ್ಕೊಂಡೋಗಿ ಕೇರಳದಲ್ಲಿ ಒಂದು ಆಶ್ರಮದಲ್ಲಿ ಇರುವ ಹಾಗೆ ಮಾಡಿದ್ರು. ಅಲ್ಲಿ ತೀರ್ಕೊಂಡ್ರು ಭಾಳ ವರ್ಷದ ಹಿಂದೆ. ಆಮೇಲೆ ದುಷ್ಟರು ಕೂಡ ನನ್ನನ್ನು ಏನೇನೋ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದವರು ನನ್ನನ್ನು ಬಹಳ ದೂರ ಕಳಿಸಿ ಭದ್ರಪಡಿಸಿದರು ದೇವರು. ಇವತ್ತು ಕೂಡ ನನ್ನನ್ನು ಕಾವಲು ದೂತರ ಮೂಲಕ ನನಗೆ ರಕ್ಷಣೆಯನ್ನು ಕೊಡುತ್ತಲೇ ಇದ್ದಾರೆ. ಪವಿತ್ರ ಆತ್ಮನ ಮೂಲಕ ನನ್ನನ್ನು ನಡೆಸ್ತಲೇ ಇದ್ದಾರೆ. ಇದೆಲ್ಲವೂ ದೇವರ ಕಾರ್ಯ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು ಅಂಥವರಿಗಾಗಿ. ದೇವರ ನಮಗೆ ಸ್ತೋತ್ರ. ಹಾಗೆ 64:3 ಅವರು ನಾಲಿಗೆ ಎಂಬ ಕತ್ತಿಯನ್ನು ಮಸೆದಿದ್ದಾರೆ, ವಿಷ ವಚನವೆಂಬ ಬಾಣವನ್ನು ಹೂಡಿ. ಅವರು ನಾಲಿಗೆ ಎಂಬ ಕತ್ತಿಯನ್ನು ಮಸೆದಿದ್ದಾರೆ. ನೋಡಿ, ಒಳ್ಳೆ ಒಂದು ಕತ್ತಿ, ಇಬ್ಬಾಯಿ ಕತ್ತಿ, ಅದನ್ನು ಶಾನೆಗೆ ಕೊಟ್ಟು ಹರಿತವಾದಾಗ ಆ ಕಡೆಯೂ ಕಡಿಬೋದು, ಈ ಕಡೆಗೂ ಕಡಿಬೋದು. ಗಿಡಗಳು ಬೇಗನೆ ಏನಾಗ್ತವೆ, ಅಲ್ಲಿ ತುಂಡಾಗ್ತವೆ. ಆಗ ಅಥವಾ ಗರಗಸಗಳು ಇರ್ಬೋದು, ಇವತ್ತು ಮಿಷಿನಿಯಲ್ಲಿ ಕಟ್ ಮಾಡುವಂಥದ್ದು ಇರ್ಬೋದು. ಎಂತೆಂಥ ಕಲ್ಲನ್ನು ಕೂಡ ಕಟ್ ಮಾಡ್ತಾರೆ. ಮರಗಳಂತೂ ಸಾಧಾರಣ, ಕಲ್ಲನ್ನು ಕೂಡ ಕಟ್ ಮಾಡುವಂಥ ಮಿಷಿನಿಗಳು. ಆಗ ಅದಕ್ಕಿಂತಲೂ ಹರಿತವಾಗಿದ್ದು ಈ ದುಷ್ಟರ ನಾಲಿಗೆಯಾಗಿದೆ. ಅಂದರೆ ಆ ರೀತಿ ಅವರು ವಿಷವನ್ನು ಕಾರ್ತಾರೆ, ವಿಷವೆಂಬ ಬಾಣವನ್ನು ಹೂಡಿ. ಆದರೆ ಇವತ್ತು ಒಳ್ಳೆ ಹಾವು, ಯಾವ ಹಾವಾಗಲಿ ಅದರ ಬಾಯಿಯಲ್ಲಿ ವಿಷ ಇದ್ದೇ ಇರುತ್ತದೆ. ಅದು ಕಚ್ಚಿದರೆ ಸಾಯದಂತೂ ಖಂಡಿತವಾಗಲೂ ಸಾಯ್ತಾರೆ. ಹಾಗೆ ಅದಕ್ಕಿಂತಲೂ ವಿಷ ಮನುಷ್ಯನ ನಾಲಿಗೆ. ಅಂದರೆ ಅವರು ನಾನಾ ರೀತಿ ದುಷ್ಟರು ಇತರರನ್ನ ಮಾತಿನಿಂದಲೂ ಈ ದುಂಬಿಗಳಿಂದಲೂ ದುಷ್ಟತನದಿಂದಲೂ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ನಾಶ ಮಾಡಲು ಅವರು ಪ್ರಯತ್ನ ಪಡುತ್ತಾರೆ. ಹಾವುಗಳಿಂದಲೂ ಘಟಸರ್ಪ ಅಂದರೆ ಏನು, ಬಹಳ ವಿಷಕಾರಿ ಔಷಧಿ. ಸಾಧಾರಣ ಹಾವುಗಳು ಕಚ್ಚಿದರೂ, ಸಾಧಾರಣ ಔಷಧಿ ಮಾಡಿದರೂ ಕೂಡ ಬದುಕ್ತಾರೆ. ಆದರೆ ಘಟಸರ್ಪ ಕಚ್ಚಿ 5 ನಿಮಿಷ ಉಳಿಯುವಾಗಿಲ್ಲ. ಅದಕ್ಕಿಂತಲೂ ವಿಷಕಾರಿ ದುಷ್ಟ ಮನುಷ್ಯರು. ಅಂಥವರಿಂದ ನಾವು ತಪ್ಪಿಸಿಕೊಳ್ಳಲು ದೇವರಿಂದ ನಾವು ಪ್ರಾರ್ಥಿಸಬೇಕು. 64:4 ಗುಪ್ತ ಸ್ಥಳಗಳಲ್ಲಿದ್ದು ಸಜ್ಜನನಿಗೆ ಗುರಿ ಇಟ್ಟಿದ್ದಾರೆ, ಸ್ವಲ್ಪವೂ ಹೆದರದೆ ಅವರ ಮೇಲೆ ಪಕ್ಕನೆ ಎಸೆಯುತ್ತಾರೆ. ಗುಪ್ತ ಸ್ಥಳ ಅಂದರೆ ದುಷ್ಟರು ಏನು ಮಾಡ್ತಾರೆ, ಒಳ್ಳೆಯದು ಹೇಳೋರನ್ನು, ಮಾಡುವವರನ್ನು, ನ್ಯಾಯ ಮಾಡೋರನ್ನು, ನ್ಯಾಯ ತೀರಿಸೋರನ್ನು, ಇವರಿಂದಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಣ ಸಂಪಾದನೆ ಆಗುವುದಿಲ್ಲ, ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅವನು ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತೇಳಿ ಯೋಚನೆ ಮಾಡಿಕೊಂಡು ಇವತ್ತೊಂದು ವಾಹನದಲ್ಲಿ ಹೋಗುವುದು ಆಗಿದ್ದಾರೆ. ಸ್ವಲ್ಪ ಅಂತ ಜನರು ದಾರಿ ಕಾಯ್ತಾ ಇರ್ತಾರೆ, ಯಾವ ಸಮಯಕ್ಕೆ ಹೋಗ್ತಾರೆ ಅಂತ. ಇನ್ನೊಂದು ವಿಷಯಗಳು ಇವರನ್ನ ಒಂದು ಸ್ನೇಹಿತರನ್ನಾಗಿ ಬಿಡ್ತಾರೆ. ನಾವು ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ ಸ್ನೇಹಿತರಿಗೆ ಅಂದರೆ ವಿರೋಧಿಗಳಿಗೆ ದುಡ್ಡು ಕೊಟ್ಟು ಅವರು ಕೆಲವರನ್ನ ಸ್ನೇಹಿತರನ್ನಾಗಿ ಮಾಡಿ ಇವರ ಮುಖಾಂತರ ಅವರಿಗೆ ವಿಷಯ ತಲುಪುವ ಹಾಗೆ. ಆಗ ನಾವು ಇಂಥಲ್ಲಿಗೆ ಹೋಗೋಣ, ವಾಹನದಲ್ಲಿ ಎತ್ತವ ನಡ್ಕೊಂಡು ಹೋಗೋಂಥ ಇವರು ಮೊದಲೇ ಅವರಿಗೆ ವಿಷಯವನ್ನು ತಿಳಿಸಿರ್ತಾರೆ. ನೋಡಿ, ಇಂಥ ಸಮಯಕ್ಕೆ ನಾವು ಹೀಗೆ ಹೋಗ್ತೇವೆ, ಇಂಥ ವಾಹನದಲ್ಲಿ ಹೋಗ್ತಾ ಇದ್ದೇವೆ, ಅದರ ನಂಬರ್ ಇಷ್ಟು, ಅಥವಾ ನಡ್ಕೊಂಡು ಹೋಗ್ತಾ ಇದ್ದೇವೆ, ಇಂಥ ಸಮಯಕ್ಕೆ ಹೊರಡ್ತಾ ಇದ್ದೇವೆ ಅಂತೇಳಿ ಸ್ನೇಹಿತರನ್ನು ಕೂಡ ಬಿಡ್ತಾರೆ ವಿಷಯ ತಿಳಿಯೋಕ್ಕೆ ಗೊತ್ತೇ ಇಲ್ಲದೆ. ಹಾಗೆ ಏನು ಮಾಡ್ತಾರೆ, ಅಲ್ಲಿ ಕೂಡ ಗುಪ್ತ ಸ್ಥಳ ಕಾದುಕೊಂಡು ಕೂತು ಅಲ್ಲಿ ಅವರನ್ನು ಮಟ್ಟ ಬಡಿಯವರಾಗಿದ್ದಾರೆ, ಕೈಕಾಲು ಮುರಿಬಹುದು, ಕೊಲೆ ಕೂಡ ಮಾಡಬಹುದು. ಇದಾಗಿದೆ ಗುಪ್ತ ಸ್ಥಳದಲ್ಲಿ ವಿರೋಧಿಗಳು ಮಾಡುವಂಥ ಕೆಲಸ. ಸಜ್ಜನನಿಗೆ ಗುರಿ ಇಟ್ಟಿದ್ದಾರೆ, ಅವರಿಂದ ನಮಗೆ ಯಾವುದೇ ಲಾಭ ಇಲ್ಲ ಅಂತ. ಸ್ವಲ್ಪವೂ ಹೆದರದೆ ಅವನ ಮೇಲೆ ಪಕ್ಕನೆ ಎಸೆಯುತ್ತಾರೆ. ಸ್ವಲ್ಪ ಕೂಡ, ಯಾಕೆ ಅವನು ಬಡವ, ಬಗ್ಗ, ಒಳ್ಳೇದು ಮಾಡುವವರ ಜೊತೆಯಲ್ಲಿ, ಒಳ್ಳೇದು ಹೇಳುವವರ ಜೊತೆಯಲ್ಲಿ ಇವತ್ತು ಯಾರೂ ಇರುವುದಿಲ್ಲ, ಒಂದು ಮನುಷ್ಯರು ಕೂಡ ಇರುವುದಿಲ್ಲ. ಅವರಿಗೆ ದೇವರೇ ದಿಕ್ಕು. ಆದರೆ ದುಷ್ಟರೊಂದಿಗೆ ಬಹಳ ಜನ ಜೈ ಹಾಕೊಂಡು, ಯಾಕೆ ಅವರಿಂದ ತಿನ್ನಕ್ಕೆ ಸಿಗ್ತದೆ, ಕುಡಿಯೋಕ್ಕೆ ಸಿಗ್ತದೆ, ಮಜಾ ಸಿಗ್ತದೆ, ಅವರ ಹಿಂದೆ ಬಹಳ ಜನ ಹೋಗೋರು. ಆದ್ದರಿಂದ ಈ ಸಜ್ಜನರ ಹಿಂದೆ ಯಾರು ಇಲ್ಲ, ಅವರಿಗೆ ದೇವರೇ ದಿಕ್ಕು. ಏನು ಮಾಡೋಕ್ಕೂ ಆಗೋದಿಲ್ಲ ಅವರಿಗೆ ಅಂತ ಅವ್ರಿಗೆ ಗೊತ್ತಿದೆ. ಪಕ್ಕನೆ ಅವರ ಮೇಲೆ ಬಂದು ಬೀಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ದುಷ್ಟರು ಮತ್ತೊಂದು ದೊಡ್ಡ ದುಷ್ಟನ ಹತ್ರ ಹೋಗುವುದೇ ಇಲ್ಲ. ಯಾಕೆ, ಅವನು ನಮ್ಮನ್ನ ಏನು ಮಾಡಿಬಿಟ್ಟಾನಪ್ಪ, ಅವನು ಬಲಾಢ್ಯ, ಇವನು ಬಡವ, ಬಲ್ಲಿದ, ಒಳ್ಳೇದು ಹೇಳ್ತಾನೆ, ನ್ಯಾಯವನ್ನೇ ಮಾತಾಡ್ತಾನೆ. ಆದರೆ ಇವನ ಮೇಲೆ ದುಷ್ಟರು ಗುರಿ ಇಡುವುದು ಪಕ್ಕ
ಅದಕ್ಕಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಅಂಥವರ ಸವಾಸವನ್ನೇ ಬಿಟ್ಟು ನಾವು ಜೀವಿಸಬೇಕು. ಇದು ಕೀರ್ತನೆ 1ನೇ ಕೀರ್ತನೆಯಲ್ಲಿ 6 ವಚನಗಳು ಇದನ್ನೇ ನಮಗೆ ತಿಳಿಸ್ತವೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ದೇವರ ವಾಕ್ಯವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು. ಹಾಗೆ ಇಂಥವ್ರನ್ನ ಅರಿತುಕೊಂಡು ಅವರಿಂದ ದೂರವೇ ಇರಬೇಕು. ಅವ್ರ ಜೊತೆಲಿ ಮಾತು ಕತೆ ಸವಾಸ ಮೀಟಿಂಗ್ಗಳು ಕೂಟ ಪ್ರಕಟಣೆಗಳು ಇರಬಾರ್ದು. ದೇವರು ಈ ರೀತಿ ಹೇಳಿದ್ದಾರೆ, ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಇದು ಪಕ್ಕ ವಿರೋಧ, ಇವರು ಶಿಕ್ಷೆಗೆ ಒಳಗಾಗ್ತಾರೆ, ನಾವು ಕೂಡ ಶಿಕ್ಷೆಗೆ ಒಳಗಾಗ್ತೀವಿ ಅಂತೇಳಿ ಅಂಥವರಿಂದ ದೂರ ಇದ್ದು ನಾವು ಜೀವಿಸಲು ಪ್ರಯತ್ನ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಚೆನ್ನಾಗಿದ್ದು ಎಲ್ಲ ಸಂದೇಶವನ್ನು ವಾಕ್ಯಗಳನ್ನ ಕೇಳಿ ಅರ್ಥ ಮಾಡಿಕೊಂಡು ಜೀವಿಸಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರಿಗೆ ಮಕ್ಕಳಿಗೂ ಕೂಡ ಅವರು ಇದನ್ನು ತಿಳಿಸಿ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ